ಹಾಸನಾದೆ ಹೆಜ್ಜೆ ಲಾಸ್ಯಕ್ಕೆ, ಹಂಸವಾದೆ ಗೆಜ್ಜೆ ನಾದಕ್ಕೆ, ಪ್ರೇಮ ಶಾಲೆ ಎದೆಯ ಭೂಮಿಲಿ, ಓ ಪ್ರೀತಿ ಸಾಲು ಬರೆಯೋ ಪದಗಳಲ್ಲಿ, ಕಣ್ಣಲ್ಲೇ ಕಾವ್ಯಾನ ಬರೆಯೋಣ ಬಿಡುವಾಗು ಸರಿಗಮಗಳ ಲಹರಿಯ ಜಾತ್ರೆಯಲ್ಲಿ. Years in Kannada film industry, Sandalwood, and over 4 decades, 40 years in Kannada theatre. We have the legendary Mandya Ramesh right here with us in Bay Area. Thanks to Trivalley Kannada Sangh for bringing him here in this beautiful city of San Ramon. Welcome to Yo India TV with me, Jasleen Khanuja. Thank you. And how's your experience here? It was fantastic. Mainly, theatre is my passion. Theatre is my breath. Theatre is my life. Theatre is my livelihood. ಎಲ್ಲ ಅದರ ಕಡೆಗೆ ಥಿಯೇಟ್ರನ್ನ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಥ್ರೂಔಟ್ ದ ವರ್ಲ್ಡ್ ತುಂಬ ಇಂಪಾರ್ಟೆಂಟ್ ಆಗಿ ಯೂತ್ಸ್ ಮತ್ತು ಕಿಡ್ಸ್ಗೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋದು ನಮ್ಮ ಬೇಸಿಕ್ ನೀಡ್ ಮತ್ತು ಬೇಸಿಕ್ ಉದ್ದೇಶ ಕೂಡ ಅದೇನೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಟ್ರೈ ಟು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಮುಖ್ಯವಾದ ಉದ್ದೇಶನೇ ಮ್ಯೂಸಿಕ್, ಥಿಯೇಟರ್ ಆ್ಯಂಡ್ ಫೋಕ್ ಆ್ಯಂಡ್ ಆಲ್ಮೋಸ್ಟ್ ಇಂಡಿಯನ್ ಟ್ರೆಡಿಷನಲ್ ಗುಣಗಳು ಏನಿದೆ, ಬೇಸಿಕ್ ನೀಡ್ಸ್, ಅದಷ್ಟು ಹೆಚ್ಚು ಜನಕ್ಕೆ ಇಂಪಾರ್ಟೆಂಟ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಮತ್ತು ಅದನ್ನು ಆ ರಿಸೋರ್ಸ್ನ ಇನ್ನಷ್ಟು ಗಟ್ಟಿ ಮಾಡಬೇಕು ಅನ್ನೋದು ಮೇನ್ಲಿ ಉದ್ದೇಶ. ಅದಕ್ಕಾಗಿ ನನಗೆ ಆ ನಿಟ್ಟಿನಲ್ಲಿ ಇಲ್ಲಿ ಕನ್ನಡ ಕಲಿ ಪ್ರೋಗ್ರಾಮ್ ಆಗಲಿ, ಟ್ರೈವ್ಯಾಲಿ ಕನ್ನಡ ಸಂಘದ ಬೇರೆ ಪ್ರಾಜೆಕ್ಟ್ಗಳಾಗಲಿ, ಇದು ತುಂಬ ದೊಡ್ಡ ಸಂತೋಷವನ್ನು ಕೊಟ್ಟಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಮಂಡ್ಯ ರಮೇಶ್ ಅವರಿಗೆ ಜೈ. ಕ್ಷಣ ಕಾಲ ನಿನ್ನ ಜೀವವನ್ನು ಬಿಗಿ ಹಿಡಿ. ಶಾಂತನಾಗಬೇಕು. ಭಗವಾನ್ ಬಲರಾಮನು ಶಾಂತನಾಗಬೇಕು. We are also very happy to see you, and I'm sure all the audience is very happy. We had a very great interaction today in the event by Trivalley Kannada Sangh. And how was your experience yesterday at the Ugadi event? That was fantastic. ಎಸ್ಪೆಷಲಿ ಅಬೌವ್ 60 ತುಂಬ ಜನ ಮೆಂಬರ್ಸ್ಗಳಿದ್ರು. ಆ ಸೀನಿಯರ್ಸ್ ಇಲ್ಲಿ ಬಂದಿದ್ದವರು, ಇಲ್ಲಿಯ ಲೋಕಲ್ ಅನೇಕ ಗೆಸ್ಟ್ಗಳು ಬಂದಿದ್ರು. ಇಲ್ಲಿಯ ಹೆಚ್ಚು ಅಮೇರಿಕನ್ ಗುಣಗಳೆಲ್ಲದೂ ಇದ್ರು. ಅವರು ಊಟ ತಿಂಡಿ ವಿಚಾರದಲ್ಲಿ, ವಿಶೇಷವಾಗಿ ಎಸ್ಪೆಷಲಿ ಭೋಜನದ ವಿಚಾರದಲ್ಲಿ ಬಾಳೆ ಎಲೆ ಮೇಲೆ ಶಾಸ್ತ್ರೋಕ್ತವಾದ ವೆರಿ ಟ್ರೆಡಿಷನಲ್ ಫುಡ್ಡನ್ನು ಅವ್ರಿಗೆಲ್ಲರಿಗೂ ಸಿಕ್ಕಿದ್ದು ಒಂದು ದೊಡ್ಡ ಸಂತೋಷ ಕಾಣಿಸ್ತಾ ಇತ್ತು. ಮತ್ತು ಅವರು ಸವನೂರು ಒಂದು ಬಿಡುಗಡೆ ಮಾಡಿದ್ರು, ಮಿನುಗು ಅಂತ. ಆ ಮಿನುಗು ಸವನೂರು ಒಂದು ಅವ್ರಿಗೆ ಎಷ್ಟು ಸಂತೋಷ ಪಟ್ಕೊಂಡ್ರು ಅಂತಂದರೆ, ಅದರಲ್ಲಿರುವಂಥ ಈ ವಿವರಗಳು ಎಷ್ಟಿದೆಯಾ ನಾನು ಓದಬೇಕು ಅಂತ ಅವ್ರಿಗೆ ಅನ್ನಿಸ್ತು. ನಾನು ಬಂದಿದ್ದು ಮುಖ್ಯವಾದ ಉದ್ದೇಶನೇ ಅದು. ಆ್ಯಕ್ಚುಲ್ ಆಗಿ ಅದು ಅವ್ರಿಗೆ ಆ ಪುಸ್ತಕದ ಬಗ್ಗೆ ತಿಳಿಸ್ಬೇಕು ಅಂತ. ಹಾಗಾಗಿ ಲಿಟ್ರರಿ ಬ್ಯಾಕ್ಗ್ರೌಂಡ್, ಥಿಯೇಟರ್ ಬ್ಯಾಕ್ಗ್ರೌಂಡ್ ಎಲ್ಲದ್ರ ಜೊತೆಗೆ ಈ ಬದುಕಿನ ಸರ್ವೈವಲ್ ಆಗೋಕ್ಕೆ ಇಲ್ಲಿದೆಯಲ್ಲ ಸ್ಟ್ರಗಲ್ಲು, ಅದ್ರ ಮಧ್ಯೆ ಅದು ಹೋರಾಟ ತುಂಬ ಮುಖ್ಯ ಆಗುತ್ತೆ. ಒಂದು ದೊಡ್ಡ ಫೈಟ್ ಇದು. ಅದು ನನಗೆ ತುಂಬ ದೊಡ್ಡ ಸಂತೋಷವನ್ನು ಕೊಟ್ಟಿದೆ. ಶ್ರೀಗಂಧ ದೇವತೆ, ಈ ಪ್ರೇಮ ದೇವತೆ, ಈ ಪ್ರೇಮ ದೇವತೆ, ಶ್ರೀಗಂಧ ದೇವತೆ, ಇವಳ ನಗುವಲ್ಲಿ ಚಂದನ ಸಿಂಚನವೇ, ಈ ಕೊರಳಲ್ಲಿ ಕೋಗಿಲೆಯ ಕೊಳಲ ಕಂಪನವೇ. ಶ್ರೀಗಂಧ ದೇವತೆ, ಈ ಪ್ರೇಮ ದೇವತೆ, ಈ ಪ್ರೇಮ ದೇವತೆ, ಶ್ರೀಗಂಧ ದೇವತೆ.
So Nagamandala, one of your famous movies that also got you the Best Supporting Actor Award from Karnataka State Government. Tell us some memories if you have, some memorable experience in making of the movie or the script or how you got it. It was great experience. 25 years back, Prakash Raj, international the great artist Prakash Raj, and C. Ashwath, musician, and Girish Karnad was playwright. B. Jayashree, a legendary actress. Atti Nagavarna, but a great director. Team ಬಹಳ ಸ್ಟ್ರಾಂಗ್ ಆಗಿತ್ತು. ವೆರಿ ಸ್ಟ್ರಾಂಗ್ ಆದ ಒಂದು ಟೀಮನ್ನು ಜೊತೆಲಿ ಇಟ್ಕೊಂಡು ನಾಗಮಂಡಲ ಅವ್ರ ಜೊತೆ ಬದುಕಿದ್ದು. ನಾನು ಅವಾಗ ಯಂಗ್ಸ್ಟರು, ಅದು ನನಗೆ ದೊಡ್ಡ ಶಕ್ತಿ, ಪವರ್ ಕೊಡ್ತು. ಒಂದು 25 ಇಯರ್ಸ್ ಒಂದು ಲಾಂಗ್ ಜರ್ನಿ ಮಾಡೋಕ್ಕೆ ಆರಂಭದ ದಿನಗಳ ಸ್ಟಾರ್ಟಿಂಗ್ ಡೇಸ್ಗಳು ನನಗೆ ಪವರ್ನ ಅದು ರೀಜನ್ಯೂಯೇಟ್ ಮಾಡಿಕೊಡ್ತು. ಅದು ನನಗೆ ಹೆಲ್ಪ್ ಆಗಿದೆ. ಈ ದಂಧೆ ಯಾವಾಗಿನ ಶುರು ಮಾಡಿದ್ವಿ? ನನಗೀಗ ಮದುವೆ ಆಗೋ ಮನಸ್ಸಲ್ಲಿ ನೋಡು. ಹೇಳಿದ್ದಿಲ್ಲ, ಕಟ್ಕೊಂಡಾಕಿ ಕಡೆತನ, ಇಟ್ಕೊಂಡಾಕಿ ಇರೋತನ ಅಂತ. ನೋಡುವೆ, ಮುಂಜಾನೆ ಎತ್ಕೊಂಡು ಗಂಟಿ ಚೌಡ ನಂಗೆ ಬಾಗಲ್ದಾಗ ನಿಮ್ ಜೀವ ತಿನ್ಬೇಡ. ಈಗ ನನಗೇನ್ ಕಡಿಮೆ ಆಗೈತೆ ಅಂತ ಮದುವೆ ಆಗ್ಬೇಕು. ಆಗೇತಪ್ಪ, ಆಗೈತಿ. ಒಂದು ಹೆಣ್ಣು ಕಡಿಮೆ ಆಗೈತಿ ಮನೆಯಾಗ. ಅಪ್ಪನ ಬಂದನ ಎಲ್ಲದನ ಅಪ್ಪನ ಅಪ್ಪನ ಏನು ಬೇ? ಹ್ಞೂ ಅಂದೇನ? ಅಂದಿನ್ ನೋಡು. ಹಾಗಾದ್ರ ಹೇಳಿ ಕಳಿಸ್ರಿ. ಹೇಳಿ ಕಳ್ಸಲ್ಲ, ನೋಡೇ ಬಿಡೋಣ. ಅದೇನ್ ಮಲ್ಲಿಗೆ ಹೂ ಹಿಡ್ದಿಯೋ ಚೆಂಡು ಹೂ ಹಿಡ್ದಿಯೋ ಅಂತ. ಮಲ್ಲಿಗೆ ತಮ್ಮ, ಮಲ್ಲಿಗೆ. Anything about Janmada Jodi, because that is also very famous. It was my first film. ಒಂದು ದೊಡ್ಡ ಜರ್ನಿ, ಬಹಳ ಒಳ್ಳೆ ಸ್ಟಾರ್ಟಿಂಗ್ ಇಂದ ಶುರು ಆಗುತ್ತೆ. ಜನ್ಮದ ಜೋಡಿ 1 year ಓಡಿದಂಥ ಪಿಕ್ಚರು. ಈ ರಾಜ್ಕುಮಾರ್ ವಾಸ್ ಪ್ರೊಡ್ಯೂಸರ್. ಹಾಗಾಗಿ ಶಿವರಾಜ್ ಕುಮಾರ್ ಮೇನ್ ಆ್ಯಕ್ಟರ್. ಅವ್ರ ಜೊತೆ ಕಳೆದಂಥ ಹಾಡು, ಸಂಗೀತ, ನಾಟಕ, ಥಿಯೇಟರ್ ಇವೆಲ್ಲದು ದೊಡ್ಡ ಸಂತೋಷವನ್ನು ಕೊಟ್ಟಿದೆ. ಅದರಲ್ಲಿ ಏಣಿ ಬಾಳಪ್ಪ ಅಂತ ಭಾಳ ದೊಡ್ಡ ಲೆಜೆಂಡ್ರಿ ಆ್ಯಕ್ಟರ್ ಭಾಗವಹಿಸಿದ್ರು. ಅದೆಲ್ಲ ನಂಗೆ ದೊಡ್ಡ ಸಂತೋಷವನ್ನು ಕೊಟ್ಟಿದೆ. ಒಂದು ದೊಡ್ಡ ಫೆಸ್ಟಿವಲ್ ಥರ ಇಡೀ ಫಿಲ್ಮ್ ಯೂನಿಟ್ ಇತ್ತು. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದ್ರೆ ಕೊರಡು ಕೊಂದ್ರಿ ಬಂಗಾರ ಬಾಳವ್ವ. ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ನೀಡವ್ವ ಕೊಡಗಲ್ಲ ಮಾದೇವನಿಗೆ. ತಾಯಿ ಅಂದ್ರೆ ತಾಯಿ ಆಗಬೇಕಿಲ್ಲ ತಾಯಿ. ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ. ಭಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ, ಬೈದುಡಿದ್ರೆ ಬಾಳ ಬೂದ್ಗುಂಬಳಕಾಯಿ ಎಂದವನೇ ಮಾದೇವ. ಕೊಡುಗಲ್ಲ ಮಾದೇವನಿಗೆ. And I'm very surprised to see like so many of your films have English names, Melody, Law, The Villain, Colors. I mean, this is very surprising, you're a hardcore Kannada actor, comedian, theatre artist. ಪ್ರಶ್ನೆ ಯಾವ ದಟ್ ಫಿಲ್ಮ್ಸ್ ಯಾವುದು ನಾನು ಪ್ರೊಡ್ಯೂಸ್ ಮಾಡಿದ್ದಲ್ಲ, ನಾನು ಡೈರೆಕ್ಟ್ ಮಾಡಿದ್ದಲ್ಲ. ನಾನು ಸಿನಿಮಾ ರಂಗದಲ್ಲಿ ಒಬ್ಬ ಕೂಲಿಕಾರ, ಜಸ್ಟ್ ಲೇಮ್ಯಾನ್. ನಾನೊಬ್ಬ ಆ್ಯಕ್ಟ್ ಮಾಡ್ತೀನಿ, ವಾಪಸ್ ಬರ್ತೀನಿ. ಬಟ್ ನಾನೇ ಪ್ರೊಡ್ಯೂಸ್ ಮಾಡಿದ್ರೆ, ನಾನೇ ಡೈರೆಕ್ಟ್ ಮಾಡಿದ್ರೆ, ನಾನೇ ಡಿಸೈಡಿಂಗ್ ಫ್ಯಾಕ್ಟರ್ ಆದರೆ ಅಲ್ಲಿ ಕನ್ನಡ ಹೆಸರುಗಳೇ ಇರ್ತವೆ. ನಾನು ಕನ್ನಡವನ್ನು ಪ್ರೀತಿ ಮಾಡ್ತೀನಿ. ಇಲ್ಲಿ ಪ್ರೊಡ್ಯೂಸರ್ ಬೇರೆ, ಡೈರೆಕ್ಟರ್ ಬೇರೆ, ಲಿಟ್ರೇಚರ್ ಬರೆಯೋನು ಬೇರೆ, ಡಿಸ್ಟ್ರಿಬ್ಯೂಟರ್ ಬೇರೆ. ಅವರಿಗೆ ಇಂಗ್ಲೀಷನ್ನು ಹುಚ್ಚಿದೆ, ಅದಕ್ಕಾಗಿ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಸ್ವಲ್ಪ ಜಾಗ ಕೊಡ್ತೀರಾ? ಯಾಕೆ ಕೊಡ್ಬೇಕು? ಕೂತ್ಕೊಳ್ಳೋದಿಕ್ಕೆ. ನಾನೇನ್ ಮನಿ ಕಂಡಿದ್ದೀನ? ನಾನು ಈಗ ಮನಿ ಕತ್ತೀನಿ ಅಷ್ಟೇ. ಎತ್ರಿ ಸಮಾನ. ರೀ ಸ್ವಾಮಿ, ನಾನು ಕೂತ್ಕೊಳ್ಳೋದಕ್ಕೆ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ನಾನು ಫುಲ್ ಟಿಕೆಟ್ ತಗೊಂಡಿದ್ದೀನಿ. ಓಹೋ, ಎತ್ಕೊಳ್ಳಿ, ಮನಿ ಕಬೇಕು. ಏನ್ 2 ಸೀಟು ಸೇರ್ಸ್ಕೊಂಡ? ಅದೆಲ್ಲ ನಿಮ್ಗೆ ಬೇಡ್ರಿ. ನಾ ಮನಿ ಕಬೇಕು, ನಿಮ್ಮ ಮಲ್ಕೋಬೇಕು. ಕೊಡೋರಿ. ಬಸ್ ನಿಮ್ಮ ಅಪ್ಪಂದೇನಯ್ಯ? ನಮ್ಮ ಅಪ್ಪಂದಾಗಿದ್ರೆ ಕ್ಯಾನ್ ಹಾಕ್ಬಿಟ್ಟು ಹೋಗಿ ಡ್ರೈವರ್ ಸೀಟ್ ಎಲ್ಲ ಕುಂತ್ಕೊಂಡ್ಬಿಡ್ತಾ ಇದ್ದೆ. ಎತ್ಕೊಳ್ಳಿ ಲಗೇಜ. ಈಗೇನ್ ಜಾಗ ಬಿಡ್ತೀಯಲ್ಲ ನೀನು? ಹೋಗ್ರಿ. ಕಂಡಕ್ಟ್ರೆ ಮಾಡಕ್ಕಿಲ್ಲ ತಕೊಳ್ಳಿ. ಇವ್ನು ಸೀಟ್ ಬಿಡ್ತಾ ಇಲ್ಲ ನೋಡ್ರಿ. ಜಾಗ ಬಿಡ್ರಿ. ಬಿಡಕ್ಕಿಲ್ಲ. ಯಾಕೆ ಟಿಕೆಟ್ ತಗೊಂಡಿಲ್ವಾ? ಟಿಕೆಟ್ ನೀವು ಮಾತ್ರ ತಗೊಂಡಿರೋದು, ಲಗೇಜ್ಗೆಲ್ಲ. ಜಾಗ ಬಿಡ್ರಿ. ಹೇಳಿಲ್ಲ ಅವ್ರು, ತೆಗೆಯ ಬೇಗ. ಆಯ್ತು ತಗತ್ತೀನಿ ಬಿಡ್ರಿ. ಯಾಕೆ ಕಜ್ಜಿನ ಹಿಡ್ದಂಗೆ ಆಡ್ತೀರಿ?
ಇದಕ್ಕೆ ಸರ್ ಕೂತ್ಕೊಳ್ಳಿ. ಇಂಥ ಆನಂದ ನಾ ತಾಳಲಾರೆ. And since we are talking about English, I also saw your Shakespeare's based play, you know, A Midsummer Night Dream, which you also enacted in Europe, right? So how come you chose a Shakespeare's play? Shakespeare not only English person, Shakespeare universal man, a universal truth. ಮತ್ತು ಭಾಳ ಗ್ರೇಟೆಸ್ಟ್ ಪರ್ಸ್ನಾಲಿಟಿ ಇನ್ ದ ಥಿಯೇಟರ್ ಇನ್ ಅರ್ತ್. ಯಾಕೆ ಅಂತಂದರೆ ಅವರು ಬರೆದಿರುವ ಎಲ್ಲ ಥಿಯೇಟ್ರು ಮಿಡ್ಸಮರ್ ಆಗಲಿ, ಹ್ಯಾಮ್ಲೆಟ್ ಆಗಲಿ, ಕಿಂಗ್ ಲಿಯರ್ ಆಗಲಿ, ಎಲ್ಲ ಪ್ಲೇಸ್ಗಳುವೆ ಪ್ರಪಂಚದ ಎಲ್ಲ ಟಾಪಿಕ್ಸ್ಗಳ ಬಗ್ಗೆ ಮಾತಾಡುತ್ತೆ. ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್. ಅಲ್ಲಿ ಕಿಂಗ್ಡಮ್ ಬಗ್ಗೆ ಮಾತಾಡುತ್ತೆ, ಮನುಷ್ಯನ ಹ್ಯೂಮನ್ ಪರ್ಸನಾಲಿಟಿ ಇರುವಂಥ ಡೈವರ್ಷನ್ಸ್ ಬಗ್ಗೆ ಮಾತಾಡುತ್ತೆ, ಪ್ಯಾರಾಡಾಕ್ಸಸ್ ಬಗ್ಗೆ ಮಾತಾಡುತ್ತೆ. ಈ ಅನೇಕ ಒಳ್ಳೊಳ್ಳೆ ವಿಷಯಗಳನ್ನು ಅದು ಚರ್ಚೆ ಮಾಡುತ್ತೆ. ಹಾಗಾಗಿ ಪ್ರಪಂಚದ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋದ್ರಿಂದ ಅದು ಯೂನಿವರ್ಸಲ್ ವಿಷಯ. ಹಾಗಾಗಿ ಶೇಕ್ಸ್ಪಿಯರು, ಕುವೆಂಪು ಕೂಡ ನನಗೆ ಅಷ್ಟೇ ಸಮಾನರು. ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಳ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರ ಸಿಡಿದ ಬಡಿತವನ್ನು ಬರೀ ಮುಷ್ಟಿ ಹಿಡಿಯಬಲ್ಲೆ. ಅರ್ಜುನ, ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ. ಪಾತಿವ್ರತೆಯ ಶ್ರೇಷ್ಠತೆಗೆ ಕಳಂಕ ಹಚ್ಚಿ ನಿನ್ನ ಚಿತೆಯನ್ನು ನಿನ್ನೆ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೆ ತ್ರಿನೇತ್ರನ ಉರಿಗಣ್ಣೆ ತೆರೆಯಲಿ, ತ್ರಿಕಮಲ ಸುದರ್ಶನೇ ಅಡ್ಡಬರಲಿ. ಅಮ್ಮ, ಕಣ್ಣಿಗೆ ಅರಿವಾಗದ ಮನಸ್ಸು ಕರುಳಿಗೆ ಅರಿವಾಗುವುದೇ ಎಂಬ ಮಾತು ಅದೆಷ್ಟು ಸತ್ಯ ತಾಯಿ, ಅದೆಷ್ಟು ಸತ್ಯ. ಹಾಗಾದರೆ ಪದೇ ಪದೇ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೇ ತಾಯಿ, ನೀನೇ. ಮಗು, ಈ ರಾಜ್ಯ ಬೇಡವೇ, ಈ ವೈಭವದ ಮಣಿಕಿರೀಟ ಬೇಡವೇ, ಈ ರಕ್ತ ಸಿಂಹಾಸನ ಬೇಡವೇ ಎಂದು ಪದೇ ಪದೇ ಕೇಳುತ್ತಿದ್ದ ತಾಯಿ ನೀನೇ. ಈ ನಿನ್ನ ಮಗನ ಮೇಲೆ ಅದೆಷ್ಟು ನಂಬಿಕೆ ತಾಯಿ. Your plays like Mrich Katika, these are like Sanskrit based, right? You also spoke in your speech about Kalidasa. So how did this come, you know? Because this is Sanskrit, not Kannada exactly. ಇಲ್ಲ, ವಿಷಯ ಏನು ಅಂತಂದರೆ ಅದು ಸಂಸ್ಕೃತ ಆಗಲಿ, ಗ್ರೀಕ್ ಆಗಲಿ, ಇಂಗ್ಲೀಷ್ ಸಾಹಿತ್ಯ ಆಗಲಿ, ಯಾವುದೇ ಲಿಟ್ರೇಚರ್ ಆದರೂ ಅದು ಪವರ್ಫುಲ್ ಆಗಿದೆ. ಅದು ಯೂನಿವರ್ಸಲ್ ಆಗಬೇಕು ಅಂದರೆ ಒಳಗಡೆ ಆ ಥರದ್ದೊಂದು ಯೂನಿವರ್ಸಲ್ ಆದ ಟ್ರೂತ್ ಇರಬೇಕು ಅಂತ. ಅದರಲ್ಲಿ ಆ ಟ್ರೂತ್ಗಳಿದೆ. ಅದಕ್ಕಾಗಿ ನನಗೆ ಈ ಪ್ರಪಂಚದ ಎಲ್ಲ ಶ್ರೇಷ್ಠವಾದಂಥ ಗಟ್ಟಿ ತನಗಳು ಕಾಣಿಸ್ತವೆ. ಅದಕ್ಕಾಗಿ ಅವೆಲ್ಲ ನಂಗೆ ಇಷ್ಟ ಆಗುತ್ತೆ. ಇರುವರು ಮತ್ತಲ್ಲಿ ಮೂರು ಲೋಕದಲ್ಲಿ, ಇರುವರು ಮತ್ತಲ್ಲಿ ಮೂರು ಲೋಕ. ಪಾತ್ರದ ಗಾಳಿಯ ನಗೆ ಮದನ ಚಿತೆ ಕ್ಷಣ ದುರಿಯೋ ಬಾರಿಸು, ಮದನ ಚಿತೆ ಕ್ಷಣ ದುರಿಯೋ ಬಾರಿಸು. It was great speaking with you. Any final message for Yo India TV viewers? Must and should each and every person please watch the kids play and theaters. You must go to theater. ಅದು ತುಂಬ ಹೆಲ್ಪ್ ಮಾಡುತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ, ಕಮ್ಯುನಿಕೇಷನ್ ಸ್ಕಿಲ್ಗೆ, ಹ್ಯೂಮನ್ ಕನ್ಸರ್ನ್ಗೆ ಥಿಯೇಟರ್ ಈ ಪ್ರಪಂಚದಲ್ಲಿ ಅತ್ಯಂತ ಬ್ರಿಲಿಯಂಟ್ ಆದ ಲ್ಯಾಂಗ್ವೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಗೋ ಟು ಥಿಯೇಟರ್. ನಮಸ್ಕಾರ. ಇಲ್ಲದಾಗಲಿ ಇದು ಶಿಡಿ ಮಾತಾಡುವಂಥ ವಿಷಯಗಳು, ಈ ಕೆಲವು ಸಂತೋಷದ ಜಾನಪದ ಆಗಲಿ, ರಂಗಭೂಮಿ ಆಗಲಿ, ಈ ಥರದ ವ್ಯಾಲ್ಯೂಗಳು ಪ್ರಪಂಚ ಇರೋವಲ್ಲಿಗೂ ಇರ್ತದೆ. ನೀವು ನಿಮ್ಮ ಮಕ್ಕಳಿಗೆ ಅನಿವಾರ್ಯವಾಗಿ ಹೇಳ್ಕೊಡ್ಬೇಕಾದ್ದು ನಿಮ್ಮ ಧರ್ಮ. ನೀವು ಬೇಜಾರು ಮಾಡ್ಕೊಂಡು ಏನಾದ್ರು ಹೇಳ್ಕೊಡೋದಿದ್ದರೆ ನೀವು ಮಕ್ಕಳು ನಿಮ್ಮ ಕೈಗೆ ಸಿಗಲ್ಲ. ಇವತ್ತು ಭಾರತ ಅನ್ನೋದೇ ಒಂದು ದೊಡ್ಡ ವೃದ್ಧಾಶ್ರಮ ಹೆಂಗಾಗಿದೆ, ಹಂಗೆ ಎಲ್ಲ ದೇಶಗಳು ಆಗ್ಬಿಡುವಂಥ ಅವಕಾಶ ಇರ್ತದೆ. ಬರೀ ಭಾರತ ಅಲ್ಲ, ಇಡೀ ದೇಶ, ಪ್ರಪಂಚದ ಭಾರತದ ಹಳ್ಳಿಗಳೆಲ್ಲ ಖಾಲಿಯಾಗಿಬಿಟ್ಟಿದೆ. ಅದಕ್ಕಾಗಿ ನೀವು ಅಲ್ಲಿ ಇರಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತಾ ಇಲ್ಲ ನಿಮ್ಮ ಹತ್ರ. ಅಲ್ಲಿ ನೀವು ಅಲ್ಲಿ ಇರಬೇಕು ಅಂತ ಆದರೆ ನೀವು ಇಲ್ಲೇ ಇದ್ದರೂ, ನಿನ್ನೆ ಆ ಶಾಲೆಯ ಮಕ್ಕಳಿಗೆ ಹೇಳ್ಕೊಟ್ಟ ಒಂದೇ ಒಂದು ಸಾಲಿನ ಮೂಲಕ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅನ್ನ ಅಮೇರಿಕಾ, ಆತ್ಮ ಕನ್ನಡ. ನಮಸ್ಕಾರ.